ಚಿಕ್ಕೋಡಿ. ಪ್ರತ್ಯೇಕ ಚಿಕ್ಕೋಡಿ ಜಿಲ್ಲೆಗಾಗಿ ನಡೆದ ಧರಣಿ ಸತ್ಯಾಗ್ರಹ 10ನೇ ದಿನ ಹೋರಾಟ ತೀವ್ರ ಸ್ವರೂಪ ಪಡೆಯಿತು. ವಿಶಾಲವಾದ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ರಚನೆ ಆಗಬೇಕೆಂದು ನಡೆದ ದಶಕಗಳ ಹೋರಾಟದಲ್ಲಿ ಇಂದು 10ನೆಯ ದಿನಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ಬೆಂಬಲ. ರಾಜ್ಯ ಕಾರ್ಯದರ್ಶಿಗಳಾದ ರಾಜಪ್ಪ ರವೆ, ಮುಖಂಡ ಹೋರಾಟಗಾರರು ವೇದಿಕೆಗೆ ಆಗಮಿಸಿದರು. ಉಪವಿಭಾಗಾಧಿಕಾರಿಗಳು ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ನಂತರ ಅವರು ಮಾತನಾಡಿ, ಪ್ರಸ್ತುತ ಚಳಿಗಾಲ ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಆಗಬೇಕು. ಇದಕ್ಕೆ ತಪ್ಪಿದಲ್ಲಿ ಎಲ್ಲ ರೈತರೊಂದಿಗೆ ಸೇರಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಮನೋಜ್ ಮನವಳ್ಳಿ ಮಾತನಾಡಿ, ಕರ್ನಾಟಕದ ಸರ್ಕಾರವು ಉಳಿದಿರುವ 2 ದಿನಗಳ ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲೆಯನ್ನು ಘೋಷಿಸಿ ಬೇಕಾಗುವ ಮೂಲಭೂತ ಸೌಕರ್ಯಗಳಾದ ಆರೋಗ್ಯ, ಶಿಕ್ಷಣ, ನೀರಾವರಿ, ಕೈಗಾರಿಕೆ ಮತ್ತು ಉದ್ಯೋಗಗಳು ಇವುಗಳನ್ನು ಕೊಡುವ ಮೂಲರಿಗೆ ಅನುಕೂಲ ಮಾಡುವ ಮೂಲ ಸರ್ಕಾರಕ್ಕೆ ಜಾಗೃತಿ ಮೂಡಿಸಿದರು. ರಾಜ್ಯ ರೈತ ಸಂಘದ ತಾಲೂಕು ಮುಖಂಡರಾದ ಸಿದ್ದರಾಮ ಕರಂಗಾವಿ, ಕಾಲಗೌಡ ಪಾಟೀಲ್, ಸಹದೇವ ಚಿಮ್ಮಟಿ, ಶಿವೇಗೌಡ ಪಾಟೀಲ್, ವಿನಾಯಕ ಪಾಟೀಲ್, ಕೆಂಪಣ್ಣ ಕಾಮಗೌಡ, ಕೆಂಚಪ್ಪ ಕಾಮಗೌಡ, ಬಾಳೇಶ ಚನ್ನವರ, ಸಂತೋಷ್ ಮಠ, ಅಶೋಕ್ ದಂಡಿನವರು, ಸೀತಾಗೌಡ, ಬಸವಗೌಡನವರು, ಶಂಕರ ಪಡೆದ ಅಧ್ಯಕ್ಷ ಸಂಜು ಬಡಗೇರಿ, ಕಾರ್ಯದರ್ಶಿ ಚಂದ್ರಕಾಂತ ಹುಕ್ಕೇರಿ, ಚಂದ್ರಶೇಖರ್ ಅರಂಬಾವಿ, ಮಹಾದೇವ ಸಿದ್ದಗೌಡ ಪಾಟೀಲ್, ಶಿವು ಮಾದಾಳೆ, ಸಿದ್ದು ಕಂಬಾಳೆ, ಸಂತೋಷ್ ಅಕ್ಕೆ, ಅಮುನ ನಾವಿ, ಡಿ.ಎ. ಮಾನೆ, ಅನಿಲ್ ನಾವಿ ಸೇರಿದಂತೆ ನೂರಾರು ಹೋರಾಟಗಾರರು ಉಪಸ್ಥಿತರಿದ್ದರು. ಹೋರಾಟವನ್ನು ಮಾಡಬೇಕಾಗಬೇಕು. ಇದರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ನಾನು ಮಾತಾಡಕ್ಕೆ ಅವಕಾಶ ಮಾಡಿಕೊಡುವಂತ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಂತ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸುತ್ತೇನೆ. ತಾಲೂಕು ಅಧ್ಯಕ್ಷರಾಗಿರುವಂತಹ ಮನೋಜ್ ಮನಗೋಸ್ಕರ್ ಅವರು ಈ 2 ದಿನಗಳಲ್ಲಿ ಚಿಕ್ಕೋಡಿ ಜಿಲ್ಲೆಯನ್ನ ಸರ್ಕಾರ ಘೋಷಣೆ ಮಾಡದೆ ಹೋದಾದ್ರೆ ಹಳ್ಳಿಗಳಿಗೂ ಕೂಡ ಜನರು ರೊಚ್ಚಿಗೆದ್ದು ಉಗ್ರವಾಗಿ ನೋಡಿಕೊಂಡು ಸರ್ಕಾರಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ವೇದಿಕೆ ಪರವಾಗಿ ಸುಪ್ರಭಾದ ಅಭಿಮಾನದ ಅಭಿನಂದನೆಗಳು. ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಜಿಲ್ಲೆ ಆಗಲೇಬೇಕು, ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು, ಚಿಕ್ಕೋಡಿ ಜಿಲ್ಲೆ, ಚಿಕ್ಕೋಡಿ ಜಿಲ್ಲೆ, ಚಿಕ್ಕೋಡಿ ಜಿಲ್ಲೆ ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಧನ್ಯವಾದಗಳು. ಈಗ ಮುಖಂಡರು ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಶ್ರೀ ಮನೋಜ್ ಮನಗೋಳಿ ತಾಲೂಕಾ ಅಧ್ಯಕ್ಷರು ಆಗಮಿಸಿದ್ದಾರೆ. ನಮ್ಮ ವೇದಿಕೆ ಪರವಾಗಿ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ತುಂಬುವುದರಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹಾಗೆ ಕಲಗೌಡ ಪಾಟೀಲ್ ಜಿಲ್ಲಾ ಉಪಾಧ್ಯಕ್ಷರು, ಸಹದೇವ್ ಚಿಮ್ಮಟ್ ತಾಲೂಕಾ ಉಪಾಧ್ಯಕ್ಷರು, ಡಾಕ್ಟರ್ ಶಿವಗೌಡ ಪಾಟೀಲ್ ಕರಗಾಂವ್ ಮುಖಂಡರು, ಹೀಗೆ ವಿವಿಧ ಹಂತದ ಎಲ್ಲ ನಮ್ಮ ರೈತಾಪಿ ವರ್ಗದವರು ಕೂಡ ಈ ಒಂದು ಜಿಲ್ಲಾ ಹೋರಾಟಕ್ಕೆ ಆಗಮಿಸಿ ಬೆಂಬಲ ಸೂಚಿಸಲಿಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ನಮ್ಮ ವೇದಿಕೆ ಪರವಾಗಿ ತುಂಬುವುದರಿಂದ ಸ್ವಾಗತ, ಸುಸ್ವಾಗತ. ಮಾತ್ರ